ಹಾಯ್ ಡೈಲೀಸ್, ನೀವೇನಾದರೂ ನಿಮ್ಮ ಎಜುಕೇಷನನ್ನು ಮುಗಿಸಿ ಅಥವಾ ನಿಮ್ಮ ಜಾಬ್ಸನ್ನು ಮುಗಿಸಿ ಹೊಸದಾಗಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗಾದರೆ ಗುರುನಾಯಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದು ಬಂದು ನಾನ್ ಟೀಚಿಂಗ್ನ ವೇಕೆನ್ಸೀಸ್ ಆಗಿರುತ್ತೆ. ವಿವಿಧ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಅಪ್ಲೈನ ಮಾಡುವಂಥವ್ರು ಈಗಲಿಂದನೇ ಅಪ್ಲೈನ ಮಾಡ್ಬೋದಾಗುತ್ತೆ. ಹಾಗೆ ಇದೇ ತಿಂಗಳು ಮೇ 28ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿದ್ದು, ಇಂಟ್ರೆಸ್ಟ್ ಇರೋವಂಥವ್ರು ಆನ್ಲೈನ್ ಮೂಲಕ ಹಾಗೆ ಆಫ್ಲೈನ್ ಮೂಲಕ ಎರಡರ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈನ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಆನ್ಲೈನ್ ಮೂಲಕ ಅಪ್ಲೈನ ಮಾಡುವಂಥವ್ರು ಹಾಗೆ ಫರ್ದರ್ ಇನ್ಫಾರ್ಮೇಷನ್ ಏನೇ ಆದರೂ ಚೆಕ್ ಮಾಡಬೇಕಾದ್ರೆ www.digital.gndu.ac.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಮಾತ್ರ ನೀವು ಚೆಕ್ ಮಾಡ್ಬೋದಾಗಿರುತ್ತೆ, ಹಾಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮೇ 7ನೇ ತಾರೀಕಿಂದಲೇ ಪ್ರಾರಂಭವಾಗಿರುತ್ತೆ. ನೀವೇನಾದರೂ ಹಾರ್ಡ್ ಕಾಪೀಸ್ ಏನಾದರೂ ಅಪ್ಲೈ ಮಾಡಬೇಕಂತ ಅನ್ಕೊತಿದ್ರೆ ನಿಮಗೆ ಜೂನ್ 4th ನಿಮಗೆ ಟೈಮ್ ಅನ್ನೋದು ಇರುತ್ತೆ. ನೀವು ಇದರಲ್ಲಿ ಕೆಲಸ ಮಾಡುವಂಥವ್ರು ಅಮೃತ್ಸರ್ನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಆ ಒಂದು ಪ್ಲೇಸ್ನಲ್ಲಿ ಇನ್ನು ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಅಪ್ಲಿಕೇಶನ್ ಫೀಸ್ ಬಂದು ಯಾರೆಲ್ಲ ಜನರಲ್ ಕ್ಯಾಟಗರಿ ಇದ್ದರೂ ಅವ್ರಿಗೆ 944 ವಿತ್ GST ಪೇ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ SC ST ಹಾಗೆ ಅದರ್ ಕ್ಯಾಟಗರಿ ಇದ್ದರೂ ಅವರಿಗೆ 590 ರೂಪೀಸ್ ನೀವು ಪೇ ಮಾಡಬೇಕಾಗಿರುತ್ತೆ. ಮತ್ತು PWBD ಕ್ಯಾಟಗರಿಗೆ. ಇನ್ನು ಜಾಬ್ನ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಕನ್ಸಲ್ಟೆಂಟ್ನ ಗುರುದೇವ್ ಯೂನಿವರ್ಸಿಟಿ ಇದು ಡಿಪಾರ್ಟ್ಮೆಂಟ್ ಆಗಿದ್ದು ಒಂದು ವೇಕೆನ್ಸಿ ಮಾತ್ರ ಖಾಲಿ ಇರುತ್ತೆ. ಇನ್ನು ಎಸ್ಟಿಮೇಟರ್ನ ಕಾಂಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ವೇಕೆನ್ಸಿ ಖಾಲಿ ಇರುತ್ತೆ. ಇನ್ನು ಫಿಸಿಯೋಥೆರಪಿಸ್ಟ್ನ ಸ್ಪೋರ್ಟ್ಸ್ ಸೈನ್ಸ್ ಹಾಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ವೇಕೆನ್ಸಿ ಖಾಲಿ ಇರುತ್ತೆ. ಇನ್ನು ವಾಚ್ ಹಾಗೆ ವಾರ್ಡ್ ಸೂಪರ್ವೈಸರ್ನ 2 ವೇಕೆನ್ಸೀಸ್. ಕ್ಲರ್ಕ್ ಕಮ್ ಜೂನಿಯರ್ ಡೇಟಾ ಎಂಟ್ರಿ ಆಪ್ರೇಟರ್ಗೆ ಇದು 25 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಇದರಲ್ಲಿ ಎಲ್ಲ ಕ್ಯಾಟಗರಿ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಕೊನೆಯದಾಗಿ ಸೆಕ್ಯೂರಿಟಿ ಗಾರ್ಡ್ ಇದಕ್ಕೆ 11 ವೇಕೆನ್ಸೀಸ್. ಒಟ್ಟು ನಿಮಗೆ 41 ವೇಕೆನ್ಸೀಸ್ ಅನ್ನೋದು ಗುರುನಾಯಕ್ ದೇವ್ ಯೂನಿವರ್ಸಿಟಿಯಲ್ಲಿ ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಲಾಗಿದ್ದು, ಕನ್ಸಲ್ಟೆಂಟ್ಗೆ 50,000, ಎಸ್ಟಿಮೇಟರ್ಗೆ 29,000, ಫಿಸಿಯೋಥೆರಪಿಸ್ಟ್ಗೂ ಕೂಡ ಸೇಮ್ ಇರುತ್ತೆ. ವಾಚ್ ಹಾಗೆ ವಾರ್ಡ್ ಸೂಪರ್ವೈಸರ್ಗೆ 21,000, ಕ್ಲರ್ಕ್ ಕಮ್ ಜೂನಿಯರ್ ಡೇಟಾ ಎಂಟ್ರಿಗೆ 19,000, ಸೆಕ್ಯೂರಿಟಿ ಗಾರ್ಡ್ಗೆ 18,000. ಹಾಗೆ ಇದರಲ್ಲಿ GST SGST ಇವೆಲ್ಲ ಅಮೌಂಟನ್ನು ಕಟ್ ಮಾಡಲಾಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿನೇ. ಇನ್ನು ಇದರಲ್ಲಿ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ ಏಜ್ ಅನ್ನೋದು ಏನಿರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಬಂದು ಅಪ್ ಟು 65 ಇಯರ್ಸ್ ಅಂಡರಲ್ಲಿ ಯಾರೆಲ್ಲ ಇದ್ರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ನಿಮಗೆ ಪ್ಯೂರ್ಲಿ ಟೆಂಪ್ರವರಿ ಫಿಕ್ಸ್ಡ್ ರೆಮ್ಯುನೇಷನ್ ಆಗಿದ್ದು 50,000 ಪರ್ ಮಂತ್ಗೆ ಇರುತ್ತೆ ಫಾರ್ 1 ಇಯರ್ ಪೀರಿಯಡ್ವರೆಗೂ. ಆಮೇಲೆ ನಿಮಗೆ ಇನ್ಕ್ರೀಸ್ ಕೂಡ ಆಗ್ಬೋದಾಗಿರುತ್ತೆ ಇಫ್ ನಿಮಗೆ ಓಕೆ ಅನ್ನೋದು ಕಂಟಿನ್ಯೂ ಆದರೂ ಮಾಡಬೇಕು ಅನ್ನೋದಾದರೆ. ಇನ್ನು ನೆಕ್ಸ್ಟ್ ಹಾಗಾದರೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಮೇಯ್ನಾಗಿ ಎಜುಕೇಷನ್ಸ್ ಏನು ಅಂತ ನೋಡಿದ್ರೆ, ಮೊದಲನೇ ಜಾಬ್ಗೆ ಕನ್ಸಲ್ಟೆಂಟ್ಗೆ ಚಾರ್ಟೆಡ್ ಅಕೌಂಟೆಂಟ್ ಮುಗಿಸಿರ್ಬೇಕಾಗಿರುತ್ತೆ ವಿತ್ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ನ ಜೊತೆಗೆ. ನೆಕ್ಸ್ಟ್ ಬಂದು ಎಸ್ಟಿಮೇಟರ್, ಇದಕ್ಕೆ ಬಂದು 2 ಇಯರ್ಸ್ ಸಿವಿಲ್ ಡ್ರಾಫ್ಟ್ ಮ್ಯಾನ್ ಕೋರ್ಸ್ ಅಥವಾ 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಇನ್ ಸಿವಿಲ್ನಲ್ಲಿ ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ವಿತ್ ಜೊತೆಗೆ ಪಂಜಾಬಿ ಅಪ್ ಟು ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ನೀವು ಪಂಜಾಬಿ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಫಿಸಿಯೋಥೆರಪಿಸ್ಟ್, ಇದಕ್ಕೆ ಮಾಸ್ಟರ್ ಡಿಗ್ರಿ ವಿತ್ 50% ಪಾಸ್ ಆಗಿರಬೇಕಾಗಿರುತ್ತೆ. ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಯೋಥೆರಪಿಸ್ಟ್ ಮುಗಿಸಿರೋವಂಥವ್ರು ಇದಕ್ಕೂ ಕೂಡ ಪಂಜಾಬಿ ಮುಗಿಸಿರ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವಾಚ್ ಹಾಗೆ ವಾರ್ಡ್ ಸೂಪರ್ವೈಸರ್, ಇದಕ್ಕೆ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ವರ್ಕ್ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಅಟ್ಲೀಸ್ಟ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು. ಹಾಗೆ ಕ್ಲರ್ಕ್ ಕಮ್ ಜೂನಿಯರ್ ಡೇಟಾ ಎಂಟ್ರಿಗೆ ಈ ಒಂದು ವೇಕೆನ್ಸಿಗೆ ಬಂದು BCA BSc ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ ಗ್ರ್ಯಾಜುಯೇಷನ್ ವಿತ್ ಕಂಪ್ಯೂಟರ್ ಸೈನ್ಸ್ ವಿತ್ 50% ಮಾರ್ಕ್ಸ್ನೊಂದಿಗೆ, ಅಥವಾ ಗ್ರ್ಯಾಜುಯೇಷನ್ ವಿತ್ ಅಟ್ಲೀಸ್ಟ್ 50% ಜೊತೆಗೆ PG DCA ಜೊತೆಗೆ ಮುಗಿಸಿರ್ಬೇಕಾಗುತ್ತೆ. ಅಥವಾ BE BTech ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ.
ನೆಕ್ಸ್ಟ್ ಸೆಕ್ಯೂರಿಟಿ ಗಾರ್ಡ್. ಈ ಒಂದು ವೇಕೆನ್ಸಿಗೆ ಎಕ್ಸ್ ಸರ್ವಿಸ್ಮೆನ್ ಇನ್ ಡಿಫೆನ್ಸ್ ಫೋರ್ಸ್ನಲ್ಲಿ ವರ್ಕ್ ಮಾಡಿದರೆ ಸಾಕು. ಇದ್ರ ಜೊತೆಗೆ ನಿಮಗೆ ಮ್ಯಾಟ್ರಿಕ್ಯುಲೇಷನಲ್ಲಿ ಪಂಜಾಬಿ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಪರ್ಸನ್ ಶೋಲ್ಡ್ ಎಕ್ಸ್ಪೆನ್ಷನ್ ರೆಕಾರ್ಡ್ ಸರ್ವಿಸ್ ಇರಬೇಕಾಗುತ್ತೆ. ಮತ್ತು ಏಜ್ ಅಪ್ ಟು 52 ಅಂಡರಲ್ಲಿ ಯಾರೆಲ್ಲ ಇದ್ದೀರೋ ಅವರು ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಈ ಒಂದು ಎಲ್ಲ ಹುದ್ದೆಗೂ ಕೂಡ ನೀವು ರೈಟಿಂಗ್ ಆ್ಯಂಡ್ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಹಾಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಈ ಎಲ್ಲ ಜಾಬ್ಗೂ ಕೂಡ. ಇದು ಬಂದು ನಿಮಗೆ ಆಫ್ಲೈನ್ನ ಅಡ್ರೆಸ್ ಆಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಸಹ ನೀವು ಇವ್ರು ನೀಡಿರುವಂಥ ಟೋಲ್ ಫ್ರೀ ನಂಬರ್ಗೆ ಅಥವಾ ಕಾಲ್ ಮಾಡ್ಬೋದಾಗುತ್ತೆ. ಮತ್ತು ನೀವು ಅಪ್ಲೋಡ್ ಮಾಡೋಂಥ ಸಮಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್, ಇಮೇಲ್ ಐ ಡಿ ಮತ್ತು ಯಾವ ಕ್ಯಾಟಗರಿ ಮತ್ತು ಎಷ್ಟು ಪರ್ಸೆಂಟೇಜ್ ಮತ್ತು ನಿಮ್ಮ ಒಂದು CGP ಫೋಟೋಸ್ ಮತ್ತು ನಿಮ್ಮದು ಒಂದು ಸ್ಕ್ಯಾನ್ ಆಗಿರೋಂಥ ಸಿಗ್ನೇಚರ್ ಫೋಟೋ, ಇದನ್ನೆಲ್ಲ ನೀವು ಅಪ್ಲೈನ ನೀಡಬೇಕಾಗಿರುತ್ತೆ. ಹಾಗೆ ನೀವು ನೀಡೋಂಥ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಆಗಿರಬೇಕಾಗಿರುತ್ತೆ. ಹಾಗೆ ನಿಮಗೆ ಈ ಒಂದು ಹುದ್ದೆಗೆ ಬೇಕಾಗುವಂಥ ಎಲ್ಲ ಕ್ವಾಲಿಫಿಕೇಷನ್ನ ಜೊತೆಗೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ನು ಕೂಡ ನೀವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ನೀಡಿರೋಂಥ ಟೋಲ್ ಫ್ರೀ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಅದು ಕೂಡ 9 to 5 PM ಒಳಗಡೆ ವರ್ಕಿಂಗ್ ಡೇಸ್ನಲ್ಲಿ ಕಾಲ್ ಮಾಡ್ಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಹುದ್ದೆಯ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಇಲ್ಲಿ ನೀಡಿರೋಂಥ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.